ಹಾಯ್ ಫ್ರೆಂಡ್ಸ್, ಆಫ್ಘಾನಿಸ್ತಾನ ಈ ದೇಶ ಸದ್ಯದಲ್ಲೇ ಪ್ರಪಂಚವೆಲ್ಲ ಆಶ್ಚರ್ಯಪಡುವ ಕೆಲಸವನ್ನ ಮಾಡ್ತಿದೆ. ಹೌದು, ಇಲ್ಲಿವರೆಗೂ ಬಡತನ, ಹಸಿವು, ಸಾವು, ಯುದ್ಧ, ಭಯೋತ್ಪಾದನೆ, ರಕ್ತಪಾತ ಇವೆಲ್ಲವನ್ನ ನೋಡಿ ಸಾಕಾಗಿರುವ ದೇಶ ಒಂದು ದೊಡ್ಡ ಅಚೀವ್ಮೆಂಟನ್ನು ಸಾಧಿಸೋದಕ್ಕೆ ಹೊರಟಿದೆ. ಇದನ್ನು ನಂಬೋದಕ್ಕೆ ಸಾಧ್ಯ ಆಗದೇ ಇದ್ರೂ ಇದು ಸತ್ಯ. ಆಫ್ಘಾನಿಸ್ತಾನ ಏಷ್ಯಾದ ಅತ್ಯಂತ ದೊಡ್ಡ ಮರುಭೂಮಿಯಲ್ಲಿ ಕೃತಕವಾಗಿ ಒಂದು ನದಿಯನ್ನ ನಿರ್ಮಾಣ ಮಾಡುವ ಕೆಲಸದಲ್ಲಿ ಮಗ್ನವಾಗಿದೆ. ಈ ಕೃತಕ ನದಿ ಆಫ್ಘಾನಿಸ್ತಾನದ ಹಣೆ ಬರಹವನ್ನೇ ಬದಲಾಯಿಸ್ತಾ ಇದೆ. 285 ಕಿಲೋಮೀಟರ್ ಉದ್ದ, 100 ಮೀಟರ್ ಅಗಲ ಇರುವ ನದಿಯನ್ನ ಅಲ್ಲಿನ ಸರ್ಕಾರ ನಿರ್ಮಾಣ ಮಾಡ್ತಿದೆ. ಇದರ ಹೆಸರು ಖೋಶ್ ಟೆಪಾ ಕೆನಾಲ್. ನಮ್ಮನ್ನ ದಂಗುಬಡಿಸುವ ವಿಷಯ ಏನು ಗೊತ್ತಾ? ಈ ಕೆನಾಲ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಆಫ್ಘಾನಿಸ್ತಾನ ನೆರೆಹೊರೆಯ ದೇಶಗಳಿಂದ ಯಾವುದೇ ಅನುಮತಿಯನ್ನಾಗ್ಲಿ, ಟೆಕ್ನಿಕಲ್ ಸಪೋರ್ಟ್ ಅನ್ನಾಗ್ಲಿ, ಕೊನೆಗೆ ಆರ್ಥಿಕ ಸಹಾಯವನ್ನು ತೆಗೆದುಕೊಳ್ತಿಲ್ಲ. ಅಷ್ಟಕ್ಕೂ ಆಫ್ಘಾನಿಸ್ತಾನ ಇಷ್ಟು ಉದ್ದದ ಕೃತಕ ನದಿಯನ್ನ ನಿರ್ಮಾಣ ಮಾಡ್ತಿರೋದಾದ್ರೂ ಯಾಕೆ? ಧರ್ಮಾಂಧತೆಯಲ್ಲಿ ಮುಳುಗಿದ್ದ ಅಲ್ಲಿನ ಜನ ಅಭಿವೃದ್ಧಿಯ ಕಡೆ ಮುಖ ಮಾಡ್ತಿದ್ದಾರೆ. ಈ ಕೃತಕ ನದಿಯನ್ನ ಆಫ್ಘಾನಿಸ್ತಾನ ಹೇಗೆ ನಿರ್ಮಾಣ ಮಾಡ್ತಿದೆ ಅನ್ನುವ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಲೇಟ್ ಮಾಡದೆ ಇವತ್ತಿನ ಟಾಪಿಕ್ಗೆ ಹೋಗೋಣ. ಈ ಕೃತಕ ನದಿಯ ಬಗ್ಗೆ ಮಾತಾಡ್ಕೊಳ್ಳೋದಕ್ಕೆ ಮುಂಚೆ ಆಫ್ಘಾನಿಸ್ತಾನದ ಜಿಯೋಗ್ರಫಿಯನ್ನ ಒಂದ್ಸಲ ನೋಡೋಣ. ಆಫ್ಘಾನಿಸ್ತಾನ ಸಂಪೂರ್ಣವಾಗಿ ಒಂದು ಪ್ರಸ್ಥಭೂಮಿ. ಆಫ್ಘಾನಿಸ್ತಾನದ ಸುತ್ತ ಯಾವುದೇ ಸಮುದ್ರ ಸಿಗೋದಿಲ್ಲ. ಇತರೆ ದೇಶಗಳಿಂದ ಕಂಪ್ಲೀಟ್ ಆಗಿ ಲಾಕ್ ಆಗಿರುತ್ತೆ. ಪೂರ್ವಕ್ಕೆ ಪಾಕಿಸ್ತಾನ, ಪಶ್ಚಿಮಕ್ಕೆ ಇರಾನ್, ಉತ್ತರಕ್ಕೆ ತುರ್ಕ್ಮೆನಿಸ್ತಾನ್, ಉಜ್ಬೇಕಿಸ್ತಾನ್, ಕಜಕಿಸ್ತಾನ್ ದೇಶಗಳು ಇದೆ. ನಾರ್ತ್ ಈಸ್ಟ್ ಕಡೆ ಒಂದು ಚಿಕ್ಕ ಪ್ರದೇಶವನ್ನ ಚೈನಾ ಜೊತೆ ಶೇರ್ ಮಾಡಿಕೊಳ್ಳುತ್ತೆ. ಆಫ್ಘಾನಿಸ್ತಾನಕ್ಕೆ ಹಿಂದೂ ಕುಶ್ ಪರ್ವತಗಳಿಂದ 80% ನೀರಿನ ಸರಬರಾಜು ಆಗುತ್ತೆ. ಆಫ್ಘಾನಿಸ್ತಾನದಲ್ಲಿ 4 ದೊಡ್ಡ ನದಿಗಳು ಇವೆ. ಆ ನದಿಗಳ ನೀರೇ ಈ ದೇಶದ ಜೀವಜಲ. ಈ ನದಿಗಳಲ್ಲಿ 40% ನೀರು ಹೆಲ್ಮಂಡ್ ನದಿಯಿಂದ ಸಿಗುತ್ತೆ. ಹೆಲ್ಮಂಡ್ ನದಿ ಹಿಂದೂ ಕುಶ್ ಪರ್ವತಗಳಿಂದ ಪ್ರಾರಂಭ ಆಗಿ ಪೂರ್ತಿ ಆಫ್ಘಾನಿಸ್ತಾನವನ್ನ ಕ್ರಾಸ್ ಮಾಡಿಕೊಂಡು ಇರಾನ್ ದೇಶಕ್ಕೆ ಹರಿಯುತ್ತೆ. ಈ ಜಾಗದಲ್ಲಿ ಆಫ್ಘಾನಿಸ್ತಾನ ಕಾಮಲ್ ಖಾನ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡಬೇಕು ಅಂದ್ಕೊಳ್ಳುತ್ತೆ. ಇದರಿಂದ ಇರಾನ್ ದೇಶದ ಮಧ್ಯೆ ಪೊಲಿಟಿಕಲ್ ಟೆನ್ಷನ್ ವಾತಾವರಣ ಕ್ರಿಯೇಟ್ ಆಗುತ್ತೆ. ಯಾಕೆಂದ್ರೆ ಈ ಡ್ಯಾಮ್ ನಿರ್ಮಾಣದಿಂದ ನಮಗೆ ತುಂಬಾ ನಷ್ಟ ಆಗುತ್ತೆ ಅನ್ನೋದು ಇರಾನ್ನ ವಾದ. ಇನ್ನೊಂದು ನೀರಿನ ಮೂಲ ಅಮು ದರಿಯಾ ನದಿ. ಇದನ್ನ ಓಕ್ಸಸ್ ನದಿ ಅಂತ ಕೂಡ ಕರೀತಾರೆ. ಇದು ಸೆಂಟ್ರಲ್ ಏಷ್ಯಾದ ಅತ್ಯಂತ ದೊಡ್ಡ ನದಿ. ಇದು ಪಾಮಿರಾ ಪರ್ವತ ಶ್ರೇಣಿಗಳಲ್ಲಿ ಹುಟ್ಟಿ ಆಫ್ಘಾನಿಸ್ತಾನ, ಕಜಕಿಸ್ತಾನ ಬಾರ್ಡರ್ನಿಂದ ತುರ್ಕ್ಮೆನಿಸ್ತಾನ್ ದೇಶಕ್ಕೆ ಎಂಟ್ರಿ ಕೊಡುತ್ತೆ. ಅಲ್ಲಿಂದ ಉಜ್ಬೇಕಿಸ್ತಾನವನ್ನ ದಾಟ್ಕೊಂಡು ಸಮುದ್ರವನ್ನ ಸೇರುತ್ತೆ. ಈ ನದಿಯಿಂದಲೇ ಆಫ್ಘಾನಿಸ್ತಾನ ಕೃತಕ ನದಿಯನ್ನ ನಿರ್ಮಾಣ ಮಾಡ್ತಿದೆ. ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಈ ಕೆನಾಲ್ನ ಬಗ್ಗೆ. ಇನ್ನು ಇಲ್ಲಿನ ಪ್ರಜೆಗಳ ಬಗ್ಗೆ ಹೇಳೋದಾದ್ರೆ, ಆಫ್ಘಾನಿಸ್ತಾನದಲ್ಲಿ ವಿವಿಧ ಆಚರಣೆಗಳು ಇದೆ. ಪೂರ್ತಿ ಜನಸಂಖ್ಯೆಯಲ್ಲಿ 42% ಪಶ್ತೂನ್ಗಳು ಇದ್ದಾರೆ, 22% ಟಾಜಿಕ್ಗಳು ಇದ್ದಾರೆ, 9% ಹಜಾರ, 9% ಉಜ್ಬೇಕ್ ಬುಡಕಟ್ಟಿಗೆ ಸೇರಿರೋರು ಇದ್ದಾರೆ. ಇನ್ನು ಮಿಕ್ಕವರೆಲ್ಲ ತುರ್ಕ್ಮನಿಗಳು, ಬಲೂಚಿ ಬುಡಕಟ್ಟಿಗೆ ಸೇರಿರೋರು. ನಾವು ಹಿಸ್ಟಾರಿಕಲ್ ಆಗಿ ನೋಡಿದ್ರೆ ಆಫ್ಘಾನಿಸ್ತಾನ ಅನ್ನೋ ದೇಶ ಏಷ್ಯಾಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿಂದಲೇ ಮೊಘಲರು, ಟಟಾರಿಗಳು, ಸೂರಿಗಳು, ಗಜ್ನವಿಗಳು, ಅಬ್ದಾಲಿಗಳು, ಖಿಲ್ಜಿಗಳು ಭಾರತಕ್ಕೆ ಬಂದಿದ್ದು. ಆಫ್ಘಾನಿಸ್ತಾನದಲ್ಲಿ ಶತಶತಮಾನಗಳಿಂದ ನೀರಿನ ಕೊರತೆ ಇದೆ. ಅಮೆರಿಕ ಮತ್ತು ಆಫ್ಘಾನಿಸ್ತಾನದ ಯುದ್ಧದ ನಂತರ ಈ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಆಫ್ಘಾನಿಸ್ತಾನದ ಉತ್ತರ ಭಾಗದಲ್ಲಿ ನೀರಿಗೆ ತುಂಬ ಕಷ್ಟ ಆಗೋಗುತ್ತೆ. ಈ ಸಮಸ್ಯೆಯಿಂದ ಹೊರಗಡೆ ಬರುವ ಉದ್ದೇಶದಿಂದ ಅಲ್ಲಿನ ಸರ್ಕಾರ ಓಕ್ಸಸ್ ನದಿಯಿಂದ ಒಂದು ಕೃತಕ ನದಿಯನ್ನ ನಿರ್ಮಾಣ ಮಾಡಿ 285 ಕಿಲೋಮೀಟರ್ ಉದ್ದದ ಅಷ್ಟೂ ಪ್ರದೇಶಕ್ಕೆ ನೀರಿನ ಸರಬರಾಜನ್ನ ಮಾಡಬೇಕು ಅನ್ನೋ ಪ್ಲಾನ್ ಅನ್ನ ಮಾಡುತ್ತೆ. ಈ ಕೆನಾಲ್ನಿಂದ 530 ಲಕ್ಷ ಎಕರೆ ಭೂಮಿಗೆ ನೀರನ್ನು ಒದಗಿಸಿ ಬರಡಾಗಿರುವ ಭೂಮಿಯನ್ನ ಹಸಿರಾಗಿ ಮಾಡಬಹುದು. ನಾರ್ತ್ ಆಫ್ಘಾನಿಸ್ತಾನ್ಗೆ ಈ ಪ್ರಾಜೆಕ್ಟ್ ಯಾಕೆ ಅಷ್ಟು ಮುಖ್ಯ ಅಂದ್ರೆ, ಗ್ಲೋಬಲ್ ವಾರ್ಮಿಂಗ್ ನಿಂದ ಅಂತರ್ಜಲ ತುಂಬಾ ಕೆಳಮಟ್ಟಕ್ಕೆ ಕುಸಿದಿದೆ. ಸರಿಯಾದ ನೀರಿನ ಅನುಕೂಲ ಇಲ್ಲದೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ವ್ಯವಸಾಯ ಅನ್ನೋದು ಮರೀಚಿಕೆ ಆಗುತ್ತೆ. ಈ ಕೃತಕ ನದಿ ಏನಾದ್ರೂ ಹರಿದ್ರೆ ಕಷ್ಟಗಳೆಲ್ಲ ತೀರೋಗುತ್ತೆ ಅಂತ ಅಲ್ಲಿನ ಜನ ಹೇಳ್ತಿದ್ದಾರೆ. 1 ಮಿಲಿಯನ್ ಜನರಿಗೆ ಈ ಕೃತಕ ನದಿಯಿಂದ ನೀರನ್ನ ಕೊಡ್ತಾ ಇದೆ ಸರ್ಕಾರ. ಇಲ್ಲಿ ಗೋಧಿ ಮತ್ತು ಇತರೆ ಬೆಳೆಗಳನ್ನ ಬೆಳಿಬಹುದು. ಗೋಧಿಯನ್ನ ಹೇರಳವಾಗಿ ಬೆಳೆಯೋದ್ರಿಂದ 50% ಗೋಧಿಯನ್ನ ಆಫ್ಘಾನಿಸ್ತಾನಕ್ಕೆ ಬಳಸಿಕೊಂಡು ಮಿಕ್ಕ 50% ಗೋಧಿಯನ್ನ ವಿದೇಶಗಳಿಗೆ ರಫ್ತು ಮಾಡಿ ವ್ಯಾಪಾರವನ್ನ ವೃದ್ಧಿಸಿಕೊಳ್ಳುವ ಪ್ಲಾನ್ ಅಲ್ಲಿದೆ ಆಫ್ಘಾನಿಸ್ತಾನ. ಈ ಕೆನಾಲ್ ನಿರ್ಮಾಣಕ್ಕೆ 5,000ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಿದ್ದಾರೆ. 3,700ಕ್ಕೂ ವಿವಿಧ ರೀತಿಯ ಮಿಷನ್ಗಳನ್ನ ಬಳಸ್ತಿದ್ದಾರೆ.
ಈ ಪ್ರಾಜೆಕ್ಟ್ ಅನ್ನ ಆಫ್ಘಾನಿಸ್ತಾನ ಮಾರ್ಚ್ 2022ರಲ್ಲಿ ಪ್ರಾರಂಭ ಮಾಡಿದೆ. ಈ ಪ್ರಾಜೆಕ್ಟ್ ಅನ್ನ ಹ್ಯಾಂಡಲ್ ಮಾಡ್ತಿರೋದು ಆಫ್ಘಾನಿಸ್ತಾನ್ ನ್ಯಾಷನಲ್ ಕಾರ್ಪೊರೇಷನ್. ತಾಲಿಬಾನ್ ಸರ್ಕಾರ ಟ್ಯಾಕ್ಸ್ ರೂಪದಲ್ಲಿ ವಸೂಲಿ ಮಾಡ್ತಿರೋ ಹಣವನ್ನ ಈ ಪ್ರಾಜೆಕ್ಟ್ಗೆ ಬಳಸ್ಕೊಳ್ತಿದೆ. ಈ ಪ್ರಾಜೆಕ್ಟ್ ಅನ್ನ ಪ್ರಾರಂಭ ಮಾಡಬೇಕಾದ್ರೆ $500 ಮಿಲಿಯನ್ ಖರ್ಚಾಗ್ಬೋದು ಅಂತ ಅನ್ಕೋತಾರೆ. ಆದ್ರೆ ಈಗಿರುವ ಕರೆನ್ಸಿ ಪ್ರಕಾರ $600 ಮಿಲಿಯನ್ ಆಗ್ಬೋದು ಅಂತ ಅಂದಾಜು ಮಾಡಿದ್ದಾರೆ. ಫ್ರೆಂಡ್ಸ್, ಆರ್ಥಿಕವಾಗಿ ಬಲಹೀನವಾಗಿರುವ ಈ ದೇಶ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅನ್ನ ಅಂದುಕೊಂಡ ಸಮಯದಲ್ಲಿ ಅನುಭವ ಇರುವ ಇಂಜಿನಿಯರ್ಗಳು ಇಲ್ದೇನೆ ಪೂರ್ತಿ ಮಾಡುತ್ತಾ ಅನ್ನೋದು ಇಲ್ಲಿರುವ ದೊಡ್ಡ ಪ್ರಶ್ನೆ. ಈ ಕೆನಾಲ್ ನಿರ್ಮಾಣಕ್ಕೆ ಸರ್ಕಾರ 200 ಪ್ರೈವೇಟ್ ಕಾಂಟ್ರಾಕ್ಟರ್ಗಳನ್ನ ನೇಮಕ ಮಾಡಿಕೊಂಡಿದೆ. 7,000 ಬೃಹತ್ ಟ್ರಕ್ಗಳ ಜೊತೆಗೆ ಭಾರಿ ಗಾತ್ರದ ಮಿಷಿನ್ಗಳನ್ನ ಬಳಸ್ತಿದ್ದಾರೆ. ಪೂರ್ತಿ ಪ್ರೊಸೆಸ್ ಅನ್ನ ತುಂಬಾ ಬುದ್ಧಿವಂತಿಕೆಯಿಂದ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಮಣ್ಣನ್ನ ಅಗೆಯುವ ಮಿಷಿನ್ ಮಣ್ಣನ್ನ ಅಗೆದು ಲಾರಿಗಳಿಗೆ ತುಂಬಿಸುತ್ತೆ. ಆ ಟ್ರಕ್ಗಳು ಮಣ್ಣನ್ನ ಕೆನಾಲ್ನ 2 ಬದಿಗಳಲ್ಲಿ ಹಾಕೊಳ್ತಾ ಹೋಗುತ್ತೆ. ಇದರಿಂದ ಕೆನಾಲ್ಗೆ ಬೌಂಡ್ರಿಗಳನ್ನ ನಿರ್ಮಾಣ ಮಾಡೋದಿಕ್ಕೆ ಯಾವುದೇ ಕಾಂಕ್ರೀಟ್ ಅನ್ನ ಬಳಸುವ ಅವಶ್ಯಕತೆ ಇರೋದಿಲ್ಲ. ನ್ಯಾಚುರಲ್ ಆಗಿ ಬೌಂಡ್ರಿ ಫಾರ್ಮ್ ಆಗುತ್ತೆ. ಹಾಗೆ ಇದಕ್ಕೋಸ್ಕರ ಯಾವುದೇ ಹೆಚ್ಚುವರಿ ಖರ್ಚು ಆಗೋದಿಲ್ಲ. ಕೆನಾಲ್ಗೆ 2 ಕಡೆ ವ್ಯವಸಾಯವನ್ನ ಮಾಡ್ತಾರೆ. ಈಗಾಗಲೇ ಸರ್ಕಾರ 2 ಕಡೆ ತರಕಾರಿ ಬೆಳೆಯೋದಕ್ಕೆ ಶುರು ಮಾಡಿದೆ. ಕಾಂಟ್ರಾಕ್ಟರ್ಗಳು ಮೊದಲ ಹಂತವಾಗಿ 108 ಕಿಲೋಮೀಟರ್ ಉದ್ದದ ಕೆನಾಲ್ ಅನ್ನ 1 ವರ್ಷದ ಅವಧಿಯಲ್ಲೇ ನಿರ್ಮಾಣ ಮಾಡಿದ್ದಾರೆ. ಈಗ 2ನೇ ಹಂತದಲ್ಲಿ 177 ಕಿಲೋಮೀಟರ್ ನಿರ್ಮಾಣ ಬಾಕಿ ಇದೆ. ಈ ಪ್ರಾಜೆಕ್ಟ್ ಅಲ್ಲಿ 14 ಹೈಡ್ರಾಲಿಕ್ ಗೇಟ್ಗಳನ್ನ ಬಳಸಿದ್ದಾರೆ. ಒಂದು ವೇಳೆ ಪ್ರವಾಹಗಳೇನಾದರೂ ಬಂದ್ರೆ ಈ ಗೇಟ್ಗಳು ಉಪಯೋಗಕ್ಕೆ ಬರುತ್ತೆ. ಈ ಕೆನಾಲ್ನಿಂದ ಬರುವ ನೀರನ್ನ ಅಕ್ಕಪಕ್ಕ ಭೂಮಿಗೆ ಸರಬರಾಜು ಮಾಡೋದಕ್ಕೆ ಬಳಸುವ ಪೈಪ್ಲೈನ್ಗಳಿಗೆ ಸೋಲಾರ್ ಪ್ಯಾನಲ್ಗಳನ್ನು ಅಳವಡಿಸ್ತಿದ್ದಾರೆ. ಇದರಿಂದ ವ್ಯವಸಾಯ ಭೂಮಿಯಲ್ಲಿ ಬಳಸುವ ಲೈಟ್ ಮೋಟಾರ್ಗಳಿಗೆ ಕರೆಂಟ್ನ ಅವಶ್ಯಕತೆ ಇರೋದಿಲ್ಲ. ಈ ಸೋಲಾರ್ ಪ್ಯಾನಲ್ಗಳಿಂದ ವ್ಯವಸಾಯಕ್ಕೆ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಗ್ರಾಮಗಳಿಗೂ ಕೂಡ 24 ಗಂಟೆ ಕರೆಂಟ್ ಇರುತ್ತೆ. ಇದರಿಂದ ಅಲ್ಲಿನ ಪ್ರಜೆಗಳಿಗೆ ನೀರಿನ ಜೊತೆ ಕರೆಂಟ್ನ ಕಷ್ಟಗಳು ಕೂಡ ದೂರ ಆಗ್ತಿದೆ. ನುರಿತ ಇಂಜಿನಿಯರ್ಗಳ ಕೊರತೆಯಿಂದ ಈ ಪ್ರಾಜೆಕ್ಟ್ ಸಕ್ಸಸ್ ಆಗೋದಿಲ್ಲ ಅಂತ, ಅಲ್ಲಿ ಕೆಲಸ ಮಾಡ್ತಾ ಇರೋ ಇಂಜಿನಿಯರ್ಗಳಿಗೆ ಸಂಬಳ ಸರಿಯಾಗಿ ಕೊಡ್ತಿಲ್ಲ ಅಂತ ಅಲ್ಲಿನ ಮೀಡಿಯಾ ನೆಗೆಟಿವ್ ಪ್ರೊಪಗಂಡ ಶುರು ಮಾಡಿದೆ. ಇದನ್ನೆಲ್ಲ ಮೆಟ್ಟಿ ಆಫ್ಘಾನಿಸ್ತಾನ ಸರ್ಕಾರ ಕೆಲಸ ಮಾಡ್ತಿದೆ. ಈ ಪ್ರಾಜೆಕ್ಟ್ ಅನ್ನ ಪೂರ್ತಿ ಮಾಡೋದಕ್ಕೆ ಸರ್ಕಾರ ಇಟ್ಕೊಂಡಿರುವ ಟಾರ್ಗೆಟ್ 2028. ಆದರೆ ಅಲ್ಲಿನ ಕಾರ್ಮಿಕರು ಮಾಡ್ತಾ ಇರೋ ಕೆಲಸದ ವೇಗವನ್ನು ಗಮನಿಸಿದ್ರೆ 2025ಕ್ಕೆ ಪೂರ್ತಿಗೊಳ್ಳುವ ಲಕ್ಷಣಗಳು ಕಾಣಿಸ್ತಿದೆ. ಈ ಪ್ರಾಜೆಕ್ಟ್ ಬಂದಿರೋದ್ರಿಂದ ಅಲ್ಲಿನ ಪ್ರಜೆಗಳು ತುಂಬಾ ಸಂತೋಷವಾಗಿದ್ದಾರೆ. ಸಾವಿರಾರು ಜನರಿಗೆ ಕೆಲಸ ಸಿಕ್ಕಿದೆ. ಇಲ್ಲಿವರೆಗೂ ಈ ಪ್ರಾಜೆಕ್ಟ್ಗೆ ಒಂದೇ ಒಂದು ಸಮಸ್ಯೆ ಬಂದಿದೆ. ಅದೇನೆಂದರೆ ತುರ್ಕ್ಮೆನಿಸ್ತಾನ ಮತ್ತು ಉಜ್ಬೇಕಿಸ್ತಾನ ದೇಶಗಳು ಒಕ್ಸಸ್ ನದಿಯ ಕ್ಲೈಮ್ ಬಗ್ಗೆ ಹಾಕಿರುವ ಕೇಸ್ಗಳು. ಆಫ್ಘಾನಿಸ್ತಾನದ ಈ ಪ್ರಾಜೆಕ್ಟ್ನಿಂದ ನಮ್ಮ ದೇಶಕ್ಕೆ ಹರಿದು ಬರಬೇಕಾಗಿರುವ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಅನ್ನೋದು ಇವರ ವಾದ. ಪೊಲಿಟಿಕಲ್ ಆಗಿ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇದ್ರು, ಆರ್ಥಿಕವಾಗಿ ಈ ಪ್ರಾಜೆಕ್ಟ್ ಆಫ್ಘಾನಿಸ್ತಾನಕ್ಕೆ ವರದಾನವಾಗಿದೆ ಅಂತ ಹೇಳ್ಬೋದು. ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆದರೆ ಮಾತ್ರ ಆ ದೇಶದ ಪ್ರಜೆಗಳು ಆಹಾರಕ್ಕೋಸ್ಕರ ಯಾವುದೇ ದೇಶದ ಮೊರೆ ಹೋಗೋ ಪರಿಸ್ಥಿತಿ ಬರೋದಿಲ್ಲ. ಮುಂಬರುವ ವರ್ಷಗಳಲ್ಲಿ ಹಸಿವು ಮುಕ್ತ ಆಫ್ಘಾನಿಸ್ತಾನ ಒಂದು ಸ್ವಾವಲಂಬಿ ದೇಶವಾಗಿ ಬದಲಾಗಬಹುದು. 40 ವರ್ಷಗಳಿಂದ ಬರೀ ಹಸಿವು ರಕ್ತಪಾತವನ್ನೇ ನೋಡಿದ ದೇಶಕ್ಕೆ ಈ ಕೃತಕ ನದಿ ಜೀವನಾಡಿಯಾಗಿದೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.